ನಮಸ್ಕಾರ. ಬೀಚ್ ವಿಲೇಜ್ ಬೀಜಾಡಿ ಚಾನಲ್ಗೆ ಸ್ವಾಗತ. ಇವತ್ತು ದಿವಲ್ಸಿನಕಾಯಿ ಹಪ್ಪಳ ಮಾಡುವ ವಿಧಾನವನ್ನು ತೋರಿಸ್ತೇನೆ. ಇದು ದಿವಲ್ಸಿನಕಾಯಿ, ಇದಕ್ಕೆ ಜೀಗುಜ್ಜೆ ಅಂತೂ ಹೇಳ್ತಾರೆ, ಹಲಸಿನಕಾಯಿ ಜಾತಿಗೆ ಸೇರಿದ್ದು. ಇದರ ಹಪ್ಪಳ ತುಂಬ ರುಚಿ. ಬೆಳೆದ ಕಾಯಿಯನ್ನು ತೊಳೆದು ಈ ರೀತಿ ಕಟ್ ಮಾಡಬೇಕು. ಅದರ ಮಧ್ಯೆ ಇರೋದನ್ನು ನಾವು ಗೂಜ್ ಅಂತ ಹೇಳ್ತೇವೆ. ಅದನ್ನು ತೆಕ್ಕೊಳ್ಬೇಕು. ಆಮೇಲೆ ತೆಳುವಾಗಿ ಸಿಪ್ಪಿನ ತೆಗೀಕು. ಹಾಳಾದ ಪಾರ್ಟು ಮತ್ತು ಹಕ್ಕಿಗಳು ಮೂಸಿ ಇರ್ತವೆ ಅಲ್ಲಿ ಹಸಿರಾಗಿ, ಆ ಥರದನ್ನೆಲ್ಲ ನೋಡಿ ತೆಕ್ಕೊಳ್ಬೇಕು, ಇಲ್ಲಾಂದರೆ ಕೈ ಬರ್ತದೆ ಹಿಟ್ಟು. ಈ ಸಿಪ್ಪೆಗಳು ಸಹ ಉಪಯೋಗಕ್ಕೆ ಬರ್ತದೆ. ಅದರ ಪಕೋಡ ಮಾಡ್ಬೋದು, ತುಂಬ ರುಚಿಯಾಗಿರ್ತದೆ ಅದು. ಈ ರೀತಿ ಸಣ್ಣ ಸಣ್ಣ ಹೋಳು ಮಾಡಿ ನೀರೊಳಗೆ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಕಪ್ಪಾಗ್ತದೆ ಹೋಳು ಪೂರ್ತಿ ಅರುವುದ್ರೊಳಗೆ. ಆಮೇಲೆ ಆ ನೀರನ್ನೆಲ್ಲ ಚೊಲ್ಲಿ ಒಂದು ಕಡುಬಿನ ಅಟ್ಟಕ್ಕೆ ಈ ಹೋಳುಗಳನ್ನು ಒಂದು 25-30 ಹಸಿಮೆಣಸನ್ನು ಒಂದು 1/4 ಭಾಗ ಹೋಳು ಮುಳುಗುವಷ್ಟು ನೀರನ್ನು ಸೇರಿಸಿ ಒಂದು 15 ನಿಮಿಷ ಬೇಯಿಸ್ಕೊಳ್ಬೇಕು. ಈ ರೀತಿ ಬೆಂದಿರ್ತದೆ. ಸ್ವಲ್ಪ ಹದ ಬಿಸಿ ಇರುವಾಗಲೇ ಗ್ರೈಂಡ್ರಲ್ಲಿ ರುಬ್ಬೋದು. ಈ ಥರ ಕಲ್ಲಿನ ಗ್ರೈಂಡ್ರ್ ಆದರೆ ರುಬ್ಬಲಿಕ್ಕೆ ಸುಲಭ ಆಗ್ತದೆ. ಹರಳುಪ್ಪನ್ನು ಸ್ವಲ್ಪ ಸೇರಿಸ್ಕೊಳ್ತಾ ಹಸಿಮೆಣಸನ್ನು 1-2 ಹಾಕ್ಕೊಳ್ತಾ ರುಬ್ಬೋದು. ಈ ಮಿಕ್ಸರಿನ ತಗೊಳ್ಳುವಾಗ ಅದ್ರ ಜೊತೆ ಬರ್ತದಲ್ಲ ಪ್ಲಾಸ್ಟಿಕ್ಕಿಂದು ಹಿಡಿ, ಅದನ್ನು ಉಪಯೋಗಿಸೋದು ಅದನ್ನು ತೆಗಿಲಿಕ್ಕೆ. ಕೈ ಹಾಕಲಿಕ್ಕೆ ಬಿಸಿ ಇರ್ತದೆ ಮತ್ತು ತೆಗಿಲಿಕ್ಕೂ ಕಷ್ಟ ಕೈಯಲ್ಲಿ. ಮಿಷನ್ ಆಫ್ ಮಾಡ್ಕೊಳ್ಳೋದು ಬೇಡ, ಆನ್ ಇಟ್ಕೊಂಡಲ್ಲೇ ಮಾಡಿದರೆ ಆಯ್ತು. ಇದನ್ನು ಸೈಡಲ್ಲಿ ಸ್ವಲ್ಪ ದೂಡ್ತಾ ಇದ್ದರೆ ಪಟ ಈ ಥರ ನೈಸಾದ ಹಿಟ್ಟಾಗ್ತದೆ. ಒಂದು ಬ್ಯಾಚಿನ ತೆಗೆಯೋದು, ಮತ್ತೊಂದು ಬ್ಯಾಚ್ ಹಾಕೋದು. ಒಂದು 3-4 ಸೌಂಟ್ ಒಂದೊಂದು ಸಲ ಹಾಕ್ತಾ ಹೋದರೆ ಬೇಗ ರುಬ್ಬಿ ಆಗ್ತದೆ. ಮಾಡಲಿಕ್ಕೆ ಸುಲಭ. ಹಿಂದಿನ ಕಾಲದಲ್ಲೆಲ್ಲ ಕಲ್ಲಲ್ಲಿ ರುಬ್ಬುತ್ತಾ ಇದ್ದರು. ಈಗ ಕಲ್ಲಲ್ಲಿ ರುಬ್ಬಲಿಕ್ಕೆ ಕಷ್ಟ ಆಗ್ತದೆ ಅಂತ ಈ ಥರ ಗ್ರೈಂಡ್ರಲ್ಲಿ ರುಬ್ಬೋದು. ಬುಡದಲ್ಲಿ ಉಳಿದ ನೀರನ್ನು ಬಿಸಾಡೋದು, ನೀರು ಹಾಕೋದು ಬೇಡ. ಅದು ಬೇಯುವಾಗ ನೀರನ್ನು ಹೀರ್ಕೊಂಡಿರ್ತದೆ ಹೋಳುಗಳು, ಅಷ್ಟೇ ಸಾಕಾಗ್ತದೆ. ಕೆಲವರು ಹಬೆಯಲ್ಲಿ ಬೇಯಿಸ್ತಾರೆ, ನಾನು ನೀರು ಹಾಕಿಯೇ ಬೇಯಿಸೋದು. ಪ್ಲಾಸ್ಟಿಕ್ ಜರಿಗೆ ಎಣ್ಣೆ ಹಚ್ಕೊಂಡು ಈ ಥರ ಉಂಡೆಗಳನ್ನು ಇಟ್ಕೊಂಡು ಇನ್ನೊಂದು ಚಿಕ್ಕ ಪ್ಲಾಸ್ಟಿಕ್ಕನ್ನು ಉಪಯೋಗಿಸಿ ಪ್ಲೇಟಲ್ಲಿ ಹಪ್ಪಳವನ್ನು ಒತ್ತುತ್ತಾ ಹೋಗೋದು. ಇದು ಸುಲಭ ವಿಧಾನ, ಬೇಗ ಮಾಡ್ಬೋದು ಈ ಥರ ಮಾಡಿಕೊಂಡ್ರೆ. ಆ ಸಣ್ಣ ಜರಿಗೆ ಒಂದು ಸಲ ಎಣ್ಣೆಯನ್ನು ಹಚ್ಕೊಂಡ್ರೆ ಒಂದು 7-8 ಹಪ್ಪಳ ಒಂದು ಸಲಕ್ಕೆ ಮಾಡ್ಬೋದು. ಈಗ ಬೇಸಿಗೆ ರಜೆ, ಮಕ್ಕಳು ಎಲ್ಲ ಹೆಲ್ಪ್ ಮಾಡ್ತಾರೆ. ಮನೆ ಮಂದಿ ಎಲ್ಲ ಸೇರಿ ಹಪ್ಪಳ ಮಾಡೋದೇ ಒಂದು ಗಮ್ಮತ್ತು. ದಿವಲ್ಸಿನಕಾಯಿಯಲ್ಲಿ ಚಿಪ್ಸ್ ಮಾಡ್ಬೋದು. ಆಮೇಲೆ ಪೋಡಿ ಅಂತೂ ತುಂಬ ಫೇಮಸ್ ಆದ ತಿಂಡಿ ಅದರದ್ದು. ದೋಸೆ ಕಲ್ಲಿಗಿಟ್ಟರು ತುಂಬ ರುಚಿಯಾಗಿರ್ತದೆ ದಿವಲ್ಸಿನಕಾಯಿ. ತುಂಬ ಉಪಯೋಗ ಇದೆ. ಹುಳಿ ಮಾಡ್ಬೋದು, ಪಲ್ಯ ಮಾಡ್ಬೋದು. ಈ ರೀತಿ ಎಲ್ಲ ಹಪ್ಪಳಗಳನ್ನು ಒತ್ತಿ ಅದ್ರ ಮೇಲೆ ಅದನ್ನು ಬಿಸಿಲಲ್ಲಿ ಒಣಗಿಸಬೇಕು. ಒಂದು ಕಾಯಿಗೆ ಅಂದಾಜು 50 ಹಪ್ಪಳ ಆಗ್ತದೆ, ಸಣ್ಣದು ದೊಡ್ಡದು ಎಲ್ಲ ಸೇರಿ. ತುಂಬ ಸುಲಭದಲ್ಲಿ ಈ ಬೇಸಿಗೆಯಲ್ಲಿ ಹಪ್ಪಳ ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ಅದನ್ನು ಸವಿಬೋದು. ಸುಟ್ಕೊಂಡು ಹುರ್ಕೊಂಡು ಹೇಗೆ ಬೇಕಾದರೂ ತಿನ್ಬೋದು. ಎಲ್ಲ ಹಪ್ಪಳನೂ ಈ ರೀತಿ ಬಿಸಿಲಲ್ಲಿ ಒಣಗಿಸಿ 3-4 ದಿನ ಬಿಸಿಲಿಗೆ ಹಾಕಬೇಕು, ಫುಲ್ ಗರಿ ಆಗುವ ಹಾಗೆ. ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ಬಿಸಿಲು. ಇದರಲ್ಲಿ ಹಪ್ಪಳ 2 ದಿನದಲ್ಲೇ ಫುಲ್ ಗರಿಯಾಗಿ ಬಿಡ್ತದೆ. ಇಷ್ಟು ಗರಿ ಆದರೆ ಸಾಕು. ಗಾಳಿ ಆಡಿದ ಡಬ್ಬದಲ್ಲಿ ತುಂಬಿ ಇಟ್ಟರೆ ಆಯಿತು. ಆಮೇಲೆ ಬೇಕಾದಾಗ ಎಣ್ಣೆಯಲ್ಲಿ ಕರೆದು ತಿನ್ಬೋದು. ನನ್ನ ಚಾನಲನ್ನು ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸುಟ್ಕೊಂಡು ತಿಂದರೂ ಈ ಹಪ್ಪಳ ತುಂಬ ರುಚಿ. ಜೋರು ಮಳೆ ಬರುವಾಗ ಹಪ್ಪಳ ಸುಟ್ಕೊಂಡು ತಿನ್ನೋ ರುಚಿನೇ ಬೇರೆ. ಮೇಲಿಂದ ತೆಂಗಿನ ಎಣ್ಣೆ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರ್ತದೆ.
ಈಗ ದಿವಲ್ಸಿನಕಾಯಿ ಸೀಸನ್. ಈ ಟೈಮಲ್ಲಿ ಈ ಹಪ್ಪಳ ಮಾಡೋದು ಸರಿಯಾದ ಸಮಯ. ಒಮ್ಮೆ ಪ್ರಯತ್ನಿಸಿ ನೋಡಿ, ಹೇಗಾಯ್ತಂತ ತಿಳಿಸಿ. ಥ್ಯಾಂಕ್ ಯು.